ಮಜಬಾ ಭಾರತ. ನಮಸ್ಕಾರ. ಹಾಡೋ ಕೋಗಿಲಿನಲ್ಲೂ ಅಂದ ಇರತ್ತೆ, ಅದನ್ನ ಗುರ್ತಿಸ್ ನೋಡ್ಬೇಕು. ಹರಿಯೋ ನೀರಲ್ಲೂ ಚಂದ ಇರತ್ತೆ, ಕಣ್ಬಿಟ್ಟು ನೋಡ್ಬೇಕು. ಕತ್ತಲಿನಿಂದ ಆಚೆಗೂ ಬೆಳಕಿರುತ್ತೆ, ಹುಡುಕ್ ನೋಡ್ಬೇಕು. ಪ್ರತಿ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕಲರ್ ಸೂಪರ್ ನೋಡ್ಲೇಬೇಕು. ಯಾಕಂದ್ರೆ ಇದು ಕನ್ನಡಿಗರು ಮೆಚ್ಚಿದ ಕಾಮಿಡಿ ಶೋ ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹಸುವಾದಾಗ ಹೊಟ್ಟೆ ತುಂಬಿಸುತ್ತೆ ಗಂಜಿ, ಮೊಬೈಲ್ಗೆ ಬೇಕೇ ಬೇಕು ನೆಟ್ವರ್ಕ್ 4G. ಇವರಿದ್ದ ಕಡೆ ಎಲ್ರು ಹೇಳ್ತಾರೆ ವಾ ಕ್ಯಾಜಿ. ಲೆಟ್ಸ್ ವೆಲ್ಕಮ್ ನಮ್ಮ ಗುರುಜಿ. ಕೋಪ ಅಂದ್ರೆ ಇವ್ರಿಗೆ ಅಲರ್ಜಿ. ಟಿಪ್ಸ್ ಕೇಳ್ಕೊಂಡು ಸೌಂದರ್ಯನೇ ಇವ್ರಿಗೆ ಹಾಕುತ್ತೆ ಅರ್ಜಿ. ಇವರಿದ್ರೆ ಸಿಕ್ಕಾಪಟ್ಟೆ ಎನರ್ಜಿ. ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಚ್ಚಿ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದ ಬೆಸ್ಟ್. ಇನ್ನು ನಾವೆಲ್ಲರೂ ನಗ್ತಾನೆ ಇರ್ಬೇಕು ಅಂತ ಅಂದ್ರೆ ನಮ್ಮನ್ನ ನಗ್ಸುವಂತ ಆಸ್ಥಾನ ಕಲಾವಿದರಿರ್ಬೇಕು. ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ಸ್ವಾಗತ ಸುಸ್ವಾಗತ. ಹಾರೋ ಹಕ್ಕಿನ ಕೂಡ್ ಹಾಕೋದು, ಪ್ರೀತಿಸೋ ಜೋಡಿನ ಕಟ್ ಹಾಕೋದು ಎರಡು ಒಳ್ಳೇದಲ್ಲ. ಹೊಸ ಗೂಡ್ ಕಟ್ಟಬೇಕು ಅಂತ ಜೋಡಿ ಹಕ್ಕಿಗಳು ಮನೆ ಬಿಟ್ಟು ಹೋಗೋದಕ್ಕೆ ಸ್ಕೆಚ್ ಹಾಕಿದಾವೆ. ಆದ್ರೂ ಹೆಣ್ಮಕ್ಳನ್ನ ತಂದೆ ಮನೆಯಿಂದ ಕರ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಬಿಡಿ, ಅಲ್ವಾ? ಕೇರ್ಫುಲ್. ಉಯ್ಯೋ ಚುಮ್ಮೆ 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 ಚುಮ್ಮೆ. ಯಪ್ಪ, ಇವತ್ತು 11 ಗಂಟೆಗೆ ಓಡೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ. ಇವಳೊಳ್ಳೆ ದನ ತಿಂದಂಗ್ ತಿಂದು ಒಳ್ಳೆ ಕಾಡೆಮ್ಮೆ ತರ ಬಿತ್ಕೊಂಡಿದ್ದಾಳೆ. ಈ ಹುಡುಗಿರೇ ಹಿಂಗೆ ವಾಲಿಬಾಲ್ ಆಡೋಣ ಬಾ ಅಂತ ಕರ್ಕೊಂಡೋಗಿ ಕೈ ಕಟ್ಟಾಕ್ಬಿಡ್ತಾರೆ. ನಾನು 11 ಗಂಟೆಯಿಂದ ಸಿಗ್ನಲ್ ಅಲ್ಲಿ ನಾಯಿ ತರ ಕಾದು ಇಲ್ಲೇ ಹಗ್ಗ ಹಾಕೊಂಡ್ಬಿಟ್ಟು ಕೋತಿ ತರ ಹತ್ಕೊಂಡ್ ಬಂದಿದ್ದೀನಿ. ಹೆಂಗ್ ಬಿತ್ಕೊಂಡಿದ್ದಾಳೆ ನೋಡಿ ಸರ್. ಚುಮ್ಮೆ ಚುಮ್ಮೆ. ಅಪ್ಪ, ಇವನ್ ಮಲ್ಗಕ್ಕೆ ಬಿಡಲ್ಲ. ಲೇ ಚಿಮ್ಮೆ, ಓಡೋಗ್ಬೇಕು, ಎದ್ದಳೆ. ಕಳ್ಳ 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 ಕಳ್ಳ. ಕಳ್ಳ ಅಲ್ಲ, ನಾನು ತೇಜು. ಹೈ ತೇಜು, ನೀನೇನೋ ಇಷ್ಟೊತ್ತಲ್ಲಿ ಇಲ್ಲಿ? ನಿಮ್ಮ ಅಜ್ಜಿ ಮದ್ವೆಗೆ ಚಪ್ರ ಹಾಕಕ್ ಬಂದಿದ್ದೆ. ತೇಜು, ರಾತ್ರಿ ಹೊತ್ತು ನಿದ್ದೆ ಕೆಡಬಾರ್ದು. ಕಣ್ ಕೆಳಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಬಾ ಮಲ್ಗಣ. ಎತ್ತಳೆ ಮೇಲೆ. ನಾನು ಅಷ್ಟು ದೂರದಿಂದ ನಾಯಿ ತರ ಓಡ್ಕೊಂಡ್ ಬಂದಿದ್ದೀನಿ. ನೀನೇನೆ ಟೆಡ್ಡಿ ಬೇರ್ನ ಗಟ್ಟಿಯಾಗಿ ತಪ್ಕೊಂಡ್ ಬಂದ್ಕೊಂಡಿದ್ಯಾ? ಸಾರಿ ತೇಜು, ಮರ್ತೋಗ್ಬಿಟ್ಟಿದ್ದೆ. ಬಟ್ಟೆ ಪ್ಯಾಕ್ ಮಾಡಿದ್ಯಾ? 2 ನಿಮಿಷ ಮಾಡ್ತೀನಿ. ಬೇಗ ಮಾಡು, ಬೇಗ ಮಾಡು. ಆಚೆಗಡೆ ನಾಯಿಗಳು ಬೊಗಳ್ತಾ ಇದಾವೆ, ಒಳಗಡೆ ನಿಮ್ಮಪ್ಪ ಕೆಮ್ತಾ ಇದ್ದಾರೆ. ತೇಜು, ನಾವು ನಿಜವಾಗ್ಲೂ ಓಡೋಗ್ತೀವೇನೋ? ಕಣಿ ಕೇಳು, ನೀರೊಳಗಡೆ ಬಿದ್ದು ಈಜ್ಬೇಕಂತ ಕೇಳ್ತಾ ಇದೆಯಲ್ಲೇ. ಸರಿ ಬಾ, ಓಡೋಗೋಣ. ನಂಗೆ ಜೋರಾಗಿ ಅಳಬೇಡ. ಆಚೆಗಡೆ ಜನ ಕೇಳಿಸ್ಕೊಂಡ್ಬಿಟ್ರೆ ನಾನು ಬೇರೆ ಏನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ. ತೇಜು, ನಾನು ಇನ್ನೇನ್ ರಾಜಕಾರಣಿ ಅನ್ಕೊಂಡ್ಯಾ? ರಾತ್ರಿ ಪಕ್ಷ ಬದಲಾಯಿಸಕ್ಕೆ ಹೆಣ್ಮಕ್ಳಿಗೆ ಮನೆ ಸೆಂಟಿಮೆಂಟ್ ಅಂತ ಒಂದಿರುತ್ತೆ. ಅದಂಗ್ ನೀನ್ ಬಾ, ಓಡ್ ಬಾ ಅಂದ ತಕ್ಷಣ ಓಡ್ ಬಂದ್ಬಿಡ್ಲಿ. ಈ ಮಾತನ್ನ ನಾನು ಸಿಗ್ನಲ್ ಅಲ್ಲಿ ನಾಯಿ ತರ ಕಾಯ್ತಾ ಇದ್ನಲ್ಲ, ಅವಾಗ್ಲೇ ಬಗಳ್ಬೇಕಾಗಿತ್ತು. ನಿಮಗ್ ಮನೆ ಬರಕ್ಕಾಗಲ್ಲ ಅಂದ್ಮೇಲೆ ನಮ್ಮನ್ನ ಯಾಕ್ರೆ ಮನೆಯಿಂದ ಆಚೆ ಕರೆಸ್ತೀರಾ? ನಮಗೂ ಅಪ್ಪ ಅಮ್ಮ ಇದಾರೆ, ನಮ್ಮನ್ ಬೀಜ ಹಾಕಿ ಬೆಳೆಸಿಲ್ಲ. ನೀನ್ ಮತ್ತೆ ಕೋಪ ಮಾಡ್ಕೊಂಡೆ ಹೋಗಬೇಡ. ಇಲ್ ಬಂತು ಹೇಳು. ಏನ್ ಆಸೆ ಹುಡುಗಿರಿಗೆ. ಒಳ್ಳೆ ಎಳ್ಸೆಳ್ಸ್ತಾರ ಆಡ್ತಾ ಇದೆಯಲ್ಲೇ. ಹಾಗಾದ್ರೆ ನೀನ್ ಬೇಡ, ಹೋಗು. ನೋಡಿದ್ರ ಸರ್, ಈ ಹುಡುಗಿರ್ ನಂಬ್ಕೊಂಬಂದ್ರೆ ಹಿಂಗೆ. ನಾನು ಪ್ಯಾರಾಚೂಟ್ ಅನ್ಕೊಂಡ್ಬಿಟ್ಟು ಸ್ಕೂಲ್ ಬ್ಯಾಗ್ ನ ಬೆನ್ಗೆ ಹಾಕೊಂಡು ಹೆಲಿಕಾಪ್ಟರ್ ಇಂದ ನೆಗ್ದಂಗ ಆಗೈತೆ ನನ್ನ ಪರಿಸ್ಥಿತಿ. ಇವಾಗ ನೀನ್ ಬರ್ತೀಯೋ ಇಲ್ಲ ವರಲಕ್ಷ್ಮಿ ಕರ್ಕೊಂಡು ಹೋಗ್ಲ?
ತೇಜು ನನ್ಗೇನೋ ನಿನ್ ಜೊತೆ ಬರಕ್ ಇಷ್ಟ ಆದ್ರೆ ಅಪ್ಪನ್ ಬಿಟ್ ಬರಕ್ ಕಷ್ಟ. ಏ, ಅಲ್ಲ ಕಣೆ, ಯಾರಾದ್ರೂ ಓಡೋಗ್ಬೇಕಾದ್ರೆ ಅಪ್ಪನ ಜೊತೆಲಿ ಕರ್ಕೊಂಡು ಹೋಗ್ತಾರೇನೆ, ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು. ಅದು ಅಲ್ದೆ ನಿಮ್ಮ ಅಪ್ಪ ನಮ್ ಜೊತೆ ಬಂದ್ರೆ ಅವ್ರಿಗೆ ಓಡಕ್ ಆಗಲ್ಲ. ಯಾಕೋ? ಯಾಕೆಂದ್ರೆ ನಿಮ್ಮ ಅಪ್ಪನ ಹೊಟ್ಟೆ ಒಳ್ಳೆ ರಾಗಿ ಮೂಟೆ ಇದ್ದಂಗೈತೆ. ಅವ್ರ ಹಂಗತ ಮಲ್ಕೊಂಡ್ರೆ ಸಾಕು, ಹೊಟ್ಟೆ ಒಳ್ಳೆ ಟೆಂಟ್ ತರ ಕಾಣಿಸುತ್ತೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ. ನಿಮ್ಮ ಅಪ್ಪ ನಮ್ ಜೊತೆ ಬಂದ್ರು ಅದು ಲವ್ ಮ್ಯಾರೇಜ್ ಅನ್ನಲ್ಲ, ಯಾಕೆ? ಅರೇಂಜ್ ಮ್ಯಾರೇಜ್ ಅಂತಾರೆ. ನೀನ್ ನಮ್ಮ ಅಪ್ಪನ ಬಗ್ಗೆ ತುಂಬಾ ಮಾತಾಡ್ತಿದ್ಯಾ, ಬೇಡ ಹೋಗು. ಬಾರೆ ಓಡೋಗೋಣ. ತೇಜು ಓಡೋಗ್ತಿದೀವಿ, ಅಪ್ಪನಿಗೆ ಬಾಯಲ್ಲಿ ಬರ್ತೀನಿ. ಯಾವಳ ಇವಳು? ಕದಿಯಕ್ ಮುಂಚೆ ಯಾವನಾದ್ರೂ ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳ್ತಾರ ಸಾರ್? ನೀನಿಲ್ಲೇ ಇರೋ, ನಾನೇ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಬಾವಾ ನಿಮ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಹೆಣ್ ಕೇಳಿ ಬರ್ತೀನಿ. ತೇಜು ಒಂದ್ ನಿಮಿಷ ನಿಂತ್ಕೋ. ಬೇಡ ಕಣೋ, ನಮ್ಮಪ್ಪನ್ನ ನಂಬಂಗಿಲ್ಲ. ಇವಾಗ ಹೂ ಅಂತಾರೆ, ಆಮೇಲೆ ಹೂ ಅಂತಾರೆ. ಮೊದ್ಲೇ ನಮ್ಮಪ್ಪ ರಾಜಕಾರಣಿ, ರೂಲಿಂಗ್ ಪಾರ್ಟಿಯವ್ರ ಜೊತೆ ಪೋಸ್ಟಿಂಗ್ ತಗೊಳ್ತಾರೆ, ಆಮೇಲೆ ವಿರೋಧ ಪಕ್ಷದವ್ರ ಜೊತೆ ರೆಸಾರ್ಟಿಗೂ ಹೋಗ್ತಾರೆ. ಓಹೋ, ನಿಮ್ಮಪ್ಪ ಆ ತರನಾ? ನಿಮ್ ಮನೇಲಿ ಯಾವನು ಸರಿ ಇಲ್ವೇನೆ? ನಿಮ್ಮ ಅಣ್ಣ ಹೆಂಗೆ? ಅಯ್ಯೋ, ನಮ್ಮ ಅಣ್ಣನ್ ಬಗ್ಗೆ ಏನ್ ಕೇಳ್ತೀಯ ತೇಜು? ನೀನೇನಾದ್ರೂ ಹೋಗಿ ನಿನ್ ತಂಗಿ ಕೈ ಹಿಡಿತೀನಿ ಅಂದ್ರೆ ನಮ್ಮ ಅಣ್ಣ ನಿನ್ ಕೈ ಕಟ್ ಮಾಡಿ ನಿನ್ ಕೈಗೆ ಕೊಟ್ಬಿಡ್ತಾನೆ. ಯಪ್ಪ, ಒಂದ್ಸಲ ಒಬ್ಬ ನನ್ ಸೊಂಟ ಹಿಂಗ್ ಗಿಲ್ದ ಅಂತ ಅವನ್ ಸೊಂಟದಿಂದ 3/4 kg ಮಾಂಸ ತೆಗ್ದು ಅವನ್ ಕೈಗೆ ಕೊಟ್ಟಿದ್ದ. ಇದಕ್ಕೆ ಯವ್ವಾ ಅಂದ್ರೆ ಹೆಂಗ್ ತೇಜು? ಒಬ್ಬ ಒಂದ್ಸಲ ಒಂದೇ ಒಂದು ಬೆರಳಿಂದ ನನ್ ಸೊಂಟ ಹಿಂಗಂದಿದ್ದಕ್ಕೆ ಅವನ್ ಕೈನೇ ಕಟ್ ಮಾಡಿ ಕೊರಳಿಗೆ ಕೈನ ಡಾಲರ್ ಮಾಡ್ಕೊಂಡಿದ್ದಾನೆ. ಕೊರಳಿಗೆ ಕೈ? ನಿಮ್ಮ ಅಣ್ಣ ಸೈಕೋ ನನ್ ಮಗ ಏನೇ? ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹೋಗ ಬೇಡ ನೀನು. ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು. ಈಗ ಏನ್ ಮಾಡೋಣ? ಒಂದು ಸಖತ್ತಾಗಿರೋ ಐಡಿಯಾ ಇದೆ. ಇದು ಸಖತ್ತ ವರ್ಕ್ ಆಗುತ್ತೆ. ಕುತ್ಕೋ ಇಲ್ಲಿ. ನೀನು ನಿಮ್ಮ ಅಣ್ಣನ ಜೊತೆ ನಿಮ್ಮ ಅಪ್ಪನ ಜೊತೆ ಆರಾಮಾಗಿರೋ, ನನ್ನನ್ನು ಬಿಟ್ಬಿಡು. ತೇಜು ಬೇಡ, ನಂಗ್ ನೀನೇ ಬೇಕು ಕಣೋ. ಇಲ್ಲಾಂದ್ರೆ ನಮ್ಮಪ್ಪ ಆ ನಂದೀಶ್ ಅಂತರ್ದವ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ತೇಜು ನಂಗ್ ನೀನೇ ಬೇಕು ಕಣೋ. ಐ ಲವ್ ಯು. ಅಪ್ಪ ಸದ್ಯ ಎರಡೇ ಎರಡು ಜೊತೆ ಬಟ್ಟೆ ತಗೋ. ಆಚೆಗಡೆ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ಯಾಕೆ? ನಮ್ಮಿಬ್ರು ಮದುವೆ ಮಾಡ್ಸಕ್ಕೆ. ನಮ್ ಕಡೂರ್ ಸಿದ್ದಾಪುರದಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಲವ್ ಮ್ಯಾರೇಜ್ ಅಸೋಸಿಯೇಷನ್ ಐತೆ. ಏನ್ ಮಾಡ್ತಾರ ಅವರು? ನಮ್ ತರ ಓಡೋದವ್ರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಮಾಡ್ಸೋದೇ ಅವ್ರ ಕೆಲ್ಸ. ಹಾಗಾದ್ರೆ ನಾನು ಈಗ್ಲೇ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಮಾಡ್ಕೊ ತಗೋ ತೇಜು. ತೇಜು, ಇದು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಅವಾಗ ಹಾಕಕ್ಕೆ. ಇದು ನಾವು ಪಾರ್ಟಿಗೆ ಹೋಗ್ತೀವಲ್ವಾ ಅವಾಗ ಹಾಕಕ್ಕೆ. ಇದು ಮಾಲಿಗೆ ಹೋದಾಗ ಹಾಕಕ್ಕೆ. ತೇಜು, ನನ್ ಚಿನ್ಕಿ ಮಿನ್ಕಿ ಡ್ರೆಸ್ ಕಾಣಿಸ್ತಾ ಇಲ್ಲ. ನಿಲ್ಲು, ನನ್ನ ಅಮ್ಮನ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಅಮ್ಮನ ಯಾಕೆ ಕರಿತಾ ಇದೀಯಾ? ಅಯ್ಯೋ ಸಾರಿ ತೇಜು, ಫಸ್ಟ್ ಟೈಮ್ ಓಡೋಗ್ತಿದ್ದೀನಲ್ಲ, ಟೆನ್ಷನ್ ಆಗ್ಬಿಡ್ತು. ನಾನು ವಾರ ಒಂದೊಂದು ಹುಡುಗಿ ಜೊತೆ ಓಡೋಗ್ತೀನಿ ನೋಡು. ಹುಡುಗಿರ್ ಜೊತೆ ಓಡೋಗೋದೇ ನನ್ ಕಲ್ಸ ಕಣೆ. ಸಾರಿ, ಬ್ಯಾಕ್ ಬಾ ಹೋಗೋಣ. ತೇಜು ಒಂದ್ ನಿಮಿಷ. ಏನು? ಬಾಯಿಲಿ. ಏನು? ತೇಜು. ಏನೇ? ತೇಜು, ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ಯಾ? ಲೇ, ಅಷ್ಟು ದೂರದಿಂದ ಓಡ್ಕೊಂಬಂದು ಹಗ್ಗ ಹಾಕಿ ಮಂಗನ್ ತರ ಹತ್ಕೊಂಬಂದಿರೋದು ನಿನಗೆ ಊಟ ಆರ್ಡರ್ ಕೊಡಕ್ಕೇನೆ. ಸಾರಿ ತೇಜು. ತೇಜು, ಓಡೋಗ್ತಿದೀವಿ, ಸ್ಕೂಬಿನ್ ಕರ್ಕೊಂಡೋಗೋಣ. ಅದ್ಯಾರೇ? ನಮ್ಮನೆ ಡಾಗಿ. ಪ್ಲೀಸ್ ತೇಜು, ಅವ್ನು ನನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಕಣ. ಪ್ಲೀಸ್ ಪ್ಲೀಸ್ ತೇಜು. ನಾಯಿ ಕಣೆ. ನಾಯಿ ಅನ್ಬೇಡ ಅವನಿಗೆ ನೀನು. ನಾಯಿ ಅಂದೆ ಇನ್ನೇನು ನಾಗರಾಜ ಅನ್ನಕ್ಕಾಗುತ್ತಾ? ಅವನ್ಗೆ ನಿನ್ಗಿಂತ ಜಾಸ್ತಿ ನಿಯತ್ತು, ನಿನ್ಗಿಂತ ಜಾಸ್ತಿ ನನ್ನ ಲವ್ ಮಾಡ್ತಾನೆ. ಅಷ್ಟೇ ಅಲ್ಲ ತೇಜು, ನಾನ್ ಮನೆಗ್ ಬರ್ತಿದ್ದಂಗೆ ಓಡ್ ಬಂದ್ ನನ್ನ ಹಗ್ ಮಾಡ್ಬಿಟ್ಟು ಅಂತ ಮುತ್ಕೊಡ್ತಾನೆ. ನನ್ ಪಕ್ಕದಲ್ಲೇ ಬಂದ್ ಮಲಗ್ತಾನೆ. ಇದನ್ನೆಲ್ಲ ನಾನು ಅವನಿಗಿಂತ ಚೆನ್ನಾಗಿ ಮಾಡ್ತೀನಿ ಕಣೆ. ಅವನು ನನ್ ಟೆನ್ಷನ್ ಆದ್ರೆ ಕಳ್ಳ ಪೊಲೀಸ್ ಆಡ್ತಾನೆ. ನಾನು ಅಪ್ಪ ಅಮ್ಮ ಆಟ ಆಡ್ತೀನಿ. ಅವನ್ ಬಾಲ ಅಲ್ಲಾಡಿಸ್ತಾನೆ. ನಾನು ಪ್ಲಾಸ್ಟಿಕ್ ಬಾಲ ಕಟ್ಕೊಂಡು ಅಲ್ಲಾಡಿಸ್ತೀನಿ ಕಣೆ. ನೀನು ನಾಯಿಗಿಟ್ಟಿರೋ ಹೆಸರನ್ನೇ ನನಗೂ ಇಡೆ. ಇವಾಗ ಓಡೋಗಣ ಬಾರೆ, ಕೈ ಮುಗಿತೀನಿಲೇ. ಸ್ಕೂಬಿ 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 ಬಾಲ ಅಲ್ಲಾಡ್ಸೋ.
ಇವೆಲ್ಲ ಬೇಡ. ಬಾರೆ ಓಡೋಗೋಣ. ತೇಜು ಕೂಬಿ ಬೇಡ, ಬೋರ್ಡನ್ ಕರ್ಕೊಂಡೋಗೋಣ. ಹೇ ಅದ್ಯಾರೇ? ನಂತರ ನೀ ಕ್ಯೂಟ್ ಕ್ಯೂಟ್ ಆಗಿರೋ ಟೆಡಿ ಬೇರ್. ಅಯ್ಯೋ ಚುಮ್ಮೆ ಚುಮ್ಮೆ ಯಾರೇ ಅದು? ಅಣ್ಣ ನಿಮ್ಮ ಅಣ್ಣ ಬರ್ತಾ ಇದ್ದಾನೆ. ನಂದೇನ್ ಕಟ್ ಮಾಡಿ ಎಲ್ಲಿಗೆ ನ್ಯಾತಾಕಂತಾನೋ. ಅಪ್ಪ ನನ್ನ ಬಚ್ಚಿಡೆ. ತೇಜು ತೇಜು ಇಲ್ವಾ ಇಲ್ವಾ ಇಲ್ವಾ, ನನ್ನ ಹಿಂದೆ ಬಚ್ಚಿಟ್ಕೊಂಡು ನೀನ್ ಕಾಣಲ್ಲ. ಐ ಆಲೂಗಡ್ಡೆ ಮೂಟೆ. ಬೇರೆ ಕಡೆ ಎಲ್ಲಾದ್ರೂ ಬಚ್ಚಿಡೆ. ಬೋಡ ಬೋಡ ಫಸ್ಟ್ ನೀನ್ ಬಚ್ಚಿಡ್ಕೋ ಬೋಡ. ಬಾ ಬಾ ಬಾ. ಏ ನನ್ನನ್ ಬಚ್ಚಿಡು ಅಂದ್ರೆ ಬೊಂಬೆಲ್ ಬಚ್ಚಿಡ್ತಿದ್ಯಲ್ಲೇ. ಸಾರಿ ಮರ್ತೋಗ್ಬಿಟ್ಟೆ. ಬಾ 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 ಮಲ್ಕೋ ತೇಜು. ಕಾಣಿಸ್ತಾ ಇದೀನಾ? ನಿನ್ ತಲೆ ಕಾಣಿಸ್ತಿದೆ. ಚುಮ್ಮಿ, ಅಣ್ಣ ಈ ಮನೇಲಿ ನಂದು ಅಪ್ಪಂದು ವಾಯ್ಸ್ ಬಿಟ್ರೆ ಬೇರೆ ಗಂಡಸ್ರು ವಾಯ್ಸ್ ಕೇಳ್ಸಂಗಿಲ್ಲ ಅಂತ ಗೊತ್ತು ತಾನೇ? ನಿನ್ ರೂಮಲ್ಲಿ ಯಾರು ಗಂಡಸ್ರು ವಾಯ್ಸ್ ಮಾತಾಡಿದ್ದು? ಯಾರು? ಅಣ್ಣ ಅದು ನಾನೇ ಅಣ್ಣ, ನಾನೇ. ಅದು ಮಜಾ ಭಾರತ ಆಡಿಷನ್ ಹೋಗ್ತಿದ್ದೀನಿ. ಅಲ್ಲಿ ಭಯಂಕರ ನಟ ಹರಿಶ್ಚಂದ್ರ ಇದಾನಲ್ಲ, ಅವನ್ನ ಇಮಿಟೇಟ್ ಮಾಡ್ತಿದ್ದೀನಿ ಅಣ್ಣ. ಮಜಾ ಭಾರತ, ಮಜಾ ಭಾರತ ಈ ಪ್ರೋಗ್ರಾಮ್ ತಾನೇ? ಇದ್ದ ಅಣ್ಣ. ಒಂದ್ಸರಿ ಮಾಡಿ ತೋರ್ಸು. ಹಾ ಥ್ಯಾಂಕ್ ಯು. ಮನ ಹೆಂಗಿದೆ, ಕಲರ್ ಹೆಂಗಿದೆ, ಅಡ್ವಾನ್ಸ್ ಅಲ್ಲಿ ಕೊಡಲ್ಲಿ, ಅದಿರ್ಲಿ ಇಲ್ಲಿ, ನೀನ್ ಬಾ ಅಲ್ಲಿ. ಎಸ್ ಥ್ಯಾಂಕ್ ಯು. ಬೇರೆ ಎಲ್ಲರಿಗೂ ನಮಸ್ಕಾರ. ನಾನು ಅದ್ಭುತ ಶಿಲ್ಪಿ ಲಗ್ನಾಚಾರಿ ಅಂತ. ನಾನೊಂದಿನ ಚಿತ್ರದುರ್ಗದ ಬೆಟ್ಟದ ಮೇಲೆ ಕುತ್ಕೊಂಡು ಶಿಲೆ ಕೆತ್ತಣ ಅಂತ ಹೋಗಿದ್ದೆ. ಅಲ್ಲೊಂದ್ ಕಲ್ಲು ಸನ್ಬರ್ನ್ ಆಗಿತ್ತು. ಕೂತ್ಕೊಂಡೆ, ನನ್ ಬ್ಯಾಕು ಬರ್ನ್ ಆಗ್ಬಿಡ್ತು. ಸೀದೋಯ್ತು. ಶಬಾಷ್, ಒಳ್ಳೆ ಚಪ್ಪಾಳೆ. ಅಣ್ಣ ಇದನ್ನ ಅವಳ್ದ ಇಮಿಟೇಟ್. ಇಮಿಟೇಟ್ ಅಂತೆ, ನಾನೇನು ಹೆದರಕೊಳ್ಳಿಲ್ಲ. ಚುಮ್ಮಿ, ಅಣ್ಣ ಆ ತೇಜು ನಿನ್ಗೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೇನಮ್ಮ? ಇಲ್ಲಪ್ಪ, ಯಾಕೆ? ಅವನೇನಾದ್ರೂ ನಿಂಗೆ ಮತ್ತೆ ಟಾರ್ಚರ್ ಕೊಟ್ರೆ ನನಗೆ ಹೇಳು. ಹೆಂಗ್ ಹೊಡಿತೀನಿ ಗೊತ್ತಲ್ಲ? ಮುಖ ಇವಾಗ್ಲೇ ಮುಂಗುಸಿ ತರ ಇದೆ. ಹೊಡೆದು ಮಂಗನ್ ತರ ಮಾಡ್ಬಿಡ್ತೀನಿ. ಹೆಂಗ್ ಹೊಡಿತೀನಿ ಗೊತ್ತಾ? ಏನಮ್ಮ ಅದು ಸೌಂಡು? ಅಣ್ಣ ನಂದು ಇಮಿಟೇಟ್ ಹರಿಶ್ಚಂದ್ರ. ನಾನು ಹೊಡಿಲಿಲ್ಲ ಅಂದ್ರೂ ಮಾಡ್ತೀಯಾ? ಹ್ಞೂ ಅಣ್ಣ. ಮಾಡು. 1 2 3 3 2 1 ಡಿಚ್ಚಕ ಏ. ಅವನ್ ತರ ಮಾಡ್ಲಿಲ್ಲ ಅಂದ್ರು ಸ್ವಲ್ಪ ಆದ್ರೂ ಕಲಿತಿದ್ಯಾ. ಇನ್ನೂ ಪ್ರಾಕ್ಟೀಸ್ ಮಾಡು ಆಯ್ತಾ? ಬೇಗ ಮಲ್ಕ. ತೇಜು ಯಾಕಾನ ಸಿಗುತ್ತೀವ ಹುಡುಗೀರಿಗೆ, ಬ್ಯಾರೆ ಶಿಕ್ಷೆ ಇಲ್ವ ಗಂಡಸ್ರಿಗೆ. ಹೆಂಗೋ ಇದ್ವಿ ನಾವು ತಕ ಮಟ್ಟಿಗೆ, ಸುತ್ತಿಗೇಲಿ ಹೊಡ್ಕೊಂಡ್ವಿ ಹೆಲ್ಮೆಟ್ಟಿಗೆ. ನಿಮ್ಮ ಅಣ್ಣ ಎಂತ ಕಿತ್ತೋದ್ ನನ್ ಮಗನೇ. ಯವ್ವಾ ಹಂಗೆಲ್ಲ ಮಾಡ್ಬೇಡ, ನನಗೆ ಚುಮು ಅನ್ನುತ್ತೆ. ಸಾಕು, ಬಾರೆ ಓಡೋಗೋಣ. ತೇಜು ಓಡೋಗೋದೋಡೋಗ್ತಿದೀವಿ. ಫ್ರಿಜ್ ತಗೊಂಡೋಗಣ್ಣ. ಏನಂದ ಇನ್ನೊಂದ್ಸರಿ ಹೇಳು. ಲೋ ಫ್ರಿಜ್ ತಗೊಂಡೋಗೋಣ ಕಣ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಹತ್ರ ನೀರ್ ಕೂಲ್ ಆಗಿರ್ಬೇಕು ಅಂದೆ. ಅದಕ್ಕೆ ನಮ್ಮಪ್ಪ ಫ್ರಿಜ್ ಗಿಫ್ಟ್ ಆಗಿ ಕೊಟ್ರು. ಅದನ್ನ ಯಾರು ಫ್ರಿಜ್ ಅನ್ನಲ್ಲ, ಚುಮ್ಮಿ ಫ್ರಿಜ್ ಅಂತಾರೆ. ಚುಮ್ಮಿ ಫ್ರಿಜ್ ಅಲ್ಲಿ ಜ್ಯೂಸ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಹಾಲ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇಡಿ ಅಂತಾರೆ. ಆ ಫ್ರಿಜ್ ನ ಬಿಟ್ಟೋದ್ರೆ ಫ್ರಿಜ್ಗೆ ಬೇಜಾರಾಗಲ್ವಾ? ಯಪ್ಪ, ಇವಳೇನ್ ಲೂಸೋ ಇಲ್ಲ ಓವರ್ ಸೆನ್ಸಿಬಲ್. ತೆಗ್ದು ಬಾರೆ ಓಡೋಗೋಣ. ಬಾರೆ. ಫ್ರಿಜ್ ಬೇಡ, ವಾಷಿಂಗ್ ಮಿಷಿನ್ ತಗೊಂಡೋಗೋಣ. ತಗೋ, ವಾಷಿಂಗ್ ಮಿಷಿನ್ ತಗೋ, ಫ್ರಿಜ್ ತಗೋ, AC ತಗೋ, ಮಂಚ ತಗೋ, ಸೋಫಾ ತಗೋ, ಅದ್ ತಗೋ,
ಇದ್ ತಗೋ, ಕೊನೆಗೆ ನಿಮ್ಮ ಅಪ್ಪಾಜಿದೊಂದು ಚಡ್ಡಿ ತಗೋ ನೆನಪಿಗೆ. ಏ ಗೂಬೆ, ಅರ್ಥ ಮಾಡ್ಕಳೆ, ನಾವು ಓಡೋಗ್ತಾ ಇದೀವಿ ಕಣೆ, ಮನೆ ಬದಲಾಯಿಸ್ತಾ ಇಲ್ಲ ಯವ್ವ. ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಆಯ್ತು ಆಯ್ತು, ನೀನ್ ಅಳ್ತಾ ಕುತ್ಕೋ, ನಾನೊಬ್ನೇ ಓಡೋಗ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಇಷ್ಟ ಮೇಲೆ ಹತ್ತು ಬಂದ ನಾನು. ಸರ್ ನಮಸ್ಕಾರ ಸರ್. ಏನ್ ಸರ್ ಇಷ್ಟೊತ್ನಲ್ಲಿ ಒಬ್ಬೊಬ್ರೆ ಓಡಾಡ್ತಾ ಇದ್ದೀರಾ? ನಂದಂಗಿರ್ಲಿ, ನೀನೇನಿಲ್ಲಿ? ಅದು ಚಿನ್ನಿ ಅಕ್ಕಂಗೆ ಗಣೇಶ ಬೊಂಬೆ ಬೇಕು ಅಂದ್ರು, ಅದಕ್ಕೆ ಕೇಳಕ್ ಬಂದೆ. ಹೌದೇ ನಮ್ಮ ಚುಮ್ಮಿ? ಹ್ಞೂ ಅಣ್ಣ, ಹ್ಞೂ. ಅದಕ್ಕೆ ಕಿತ್ಕಿಲ್ ಬರ್ಬೇಕೇನೋ? ಇದ್ ಕಿಟ್ಕಿನ ನಾನು ಬಾಗ್ಲು ಅನ್ಕಂಡೆ ಸಾ. ಅದು ಕಿತ್ಕಿನೇ. ಚಿನ್ನಿ ಅಕ್ಕಂಗೆ ವಿಂಡೋ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಬಂದೆ ಸಾ. ಹೌದೇ ನಮ್ಮ ಚುಮ್ಮಿ? ಹ್ಞೂ ಅಣ್ಣ. ಅಯ್ಯೋ ಜೋಕ್ ಮಾಡ್ದೆ ಸರ್, ಜೋಕು, ಅದಕ್ಕೆ ಕೋಪ ಮಾಡ್ಕೊಂತೀರಾ? ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಜೋಕ್ ಮಾಡೋದ್ ನಿಲ್ಸ್ಬಿಟ್ಟೇನಮ್ಮ? ಅಣ್ಣ, ನಾನು ಆಗ್ಲೇನೆ ನಿಲ್ಲಿಸ್ಬಿಟ್ಟೆ ಸಾ. ಚುಮ್ಮಿ, ನಾನು ಒಂದೇ ಒಂದ್ ಜೋಕ್ ಮಾಡ್ಲಾ? ಹ್ಞೂ ಅಣ್ಣ. ಮಾಡ್ಲಾ? ಮಾಡಿ ಮಾಡಿ. ನಾನು ಒಳಗಡೆ ಅನ್ಕೊಂಡೆ ಜೋಕ್ ಮಾಡ್ದೆ, ಜೋಕು. ಮಲ್ಕ ಚಿಮ್ಮಿ, ತೇಜು, ಬಾ ಓಡೋಗೋಣ. ಏಯ್! ಅಲ್ಲ ಕಣೋ, ನೀನ್ ಯಾಕೋ ಅಷ್ಟೊಂದೆಲ್ಲ ಕಷ್ಟಪಟ್ಟೆ? ಸುಮ್ನೆ ಹೊರಟೋಗೋದಲ್ವಾ? ಬೇರೆ ಯಾವ್ದಾನ ಹುಡುಗಿನ ಲವ್ ಮಾಡಿ ಅವಳನ್ನ ಮದ್ವೆ ಆಗ್ಬೋದಿತ್ತು ತಾನೆ? ಇವಳು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ ನಂಗೆ. ಓಕೆ, ನಿನ್ ಲವ್ ಸ್ಟೋರಿ, ಈ ಜೋಡಿ ಹಕ್ಕಿಗಳ ಲವ್ ಸ್ಟೋರಿ ಹೇಗಿತ್ತು ಅಂತ ಗುರುಜಿನ್ ಕೇಳೋಣ. ಗುರುಜಿ, ಕಷ್ಟ ಅದಕ್ಕೆ ಹೇಳೋದು, ಹುಡುಗಿಯನ್ನ ತಕೊಂಡು ಕಿಟಕಿಯಿಂದ ಹೋಗೋದು ಕಷ್ಟ, ಮೇನ್ ಡೋರಿಂದ ಬೆಟ್ರು. ಆಮೇಲೆ ಹುಡುಗಿರು ಓಡಿ ಹೋಗ್ತಾರೆ ಅಂತ ಹೇಳುವಾಗ ನೀವು ಅದನ್ನ ನಂಬ್ತಿರಲ್ಲ, ಏನ್ ದಡ್ರು ನೀವು? ನಾವೇ ದಡ್ರು. ನಮ್ಸ್ಬಿಟ್ಟಿದ್ಲು ಇವಳು, ನಾನು ಬಂದೇ ಬರ್ತೀನಿ ಅಂತ. ಇಲ್ಲಿ ಬಂದು ನೋಡಿದ್ರೆ ಬಿದ್ಕೊಂಡಿದ್ದಾಳೆ ಆರಾಮಾಗಿ. ಮರ್ತೋಗ್ಬಿಟ್ಟಿದ್ದೆ. ಆಕ್ಚುಲಿ ಓಕೆ, ಇದು ಇಟ್ಸ್ ಮೋರ್ ವೆರಿ ಫಿಲ್ಮಿ ಸಬ್ಜೆಕ್ಟ್, ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ಸುರೇಶ್ ಗುಡ್ ಪಾಪ. ನಿಮಗೆ ನ್ಯಾಚುರಲ್ ಆಗಿ ನೀವು ಜಾಸ್ತಿ ರವಿಚಂದ್ರನ್ ಅವ್ರ ಮಿಮಿಕ್ರಿ ಮಾಡ್ತೀರಾ? ಹಾ ಸರ್. ಅಲ್ಲ, ನ್ಯಾಚುರಲ್ ಬಾಡಿ ಮೂವ್ಮೆಂಟ್ ಅಲ್ಲಿ ಮತ್ತೆ ಮತ್ತೆ ಅಲ್ಲೆಲ್ಲ ಬಂದು ಹೋಗ್ತಾ ಇದ್ರು ರವಿ ಸರ್. ಆ ಕೈದು ಚೆನ್ನಾಗಿತ್ತು, ವೆರಿ ಕ್ರಿಯೇಟಿವ್. ಕೈ ಬೆರಳು ಮುಟ್ಟಿದಕ್ಕೆ ಕೈ ಕತ್ತರಿಸಿ ಕೊರಳಿಗೆ ಕೈ ಮಾಡ್ಕೊಂಡಿದ್ದು, ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನೈಸ್, ಇಟ್ ವಾಸ್ ಎಂಟರ್ಟೈನಿಂಗ್. ಅದಾದ್ಮೇಲೆ ನಂಗೆ ಇಷ್ಟು ಬೇಗ ರಿವೀಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೂ ಒಂದಷ್ಟು ಮಜಾ ಮಾಡಿ ಆಟ ಆಡ್ಸ್ಬೇಕಾಯ್ತು. ಈ ಟಾಮ್ ಅಂಡ್ ಜೆರಿ ಇರುತ್ತೆ ಗೊತ್ತಾ, ಆ ಥರ ನಿಮ್ಮಿಬ್ರದ್ದೇನೋ ಒಂದು ನಡೆಯತ್ತೆ ಅಂತ ಅನ್ಕೊಂಡೆ. ಅಲ್ಲಿಂದ ಓಡಿಸ್ಕೊಂಡು ಬರ್ತೆ, ಇಲ್ಲಿಂದ ಹಿಂಗೆ ಬರ್ತಾನೆ, ಹಂಗೆ ಹೋಗ್ತಾನೆ, ಕೊನೆಗೆ ಅಣ್ಣನ್ನೇ ವಿಂಡೋ ಇಂದ ಆಚೆ ಹಾಕ್ಬಿಡ್ತಾನೆ ಅಂತ ಅನ್ಕೊಂಡೆ. ಏನು ಕೆಪಾಸಿಟಿ ಹರೀಶ್ಗೆ ಇಲ್ಲ. ಬಟ್ ಇನ್ನೂ ಜಾಸ್ತಿ ಏನಾದರೂ ಮಜಾ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನನಗೆ. ಅಣ್ಣ ಮತ್ತೆ ಹರೀಶ ಲೈಕ್ ಅವರಿಬ್ರು ಏನಾದರೂ ಇನ್ನೂ ಜಾಸ್ತಿ ಕಿತ್ಲಾಡೋದು ಗೊತ್ತೇ ಆಗ್ಬಾರ್ದಾಗಿತ್ತು. ಆ ಡಾಲ್ ಅಂತಾನೆ ಅನ್ಕೊಂಡ್ಬಿಡ್ಬೇಕಿತ್ತು ಹರೀಶನ್ನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಮದ್ವೆಗೆ ಬಂದು ವಿಶ್ ಮಾಡೋರ್ನ ನೋಡಿದೀವಿ, ರಿಸೆಪ್ಷನ್ ಬಂದು ಗಿಫ್ಟ್ ಕೊಡೋರ್ನು ನೋಡಿದೀವಿ. ಆದ್ರೆ ಈ ಫ್ರೆಂಡ್ ಮದ್ವೆ ಅಂತ ಹೊರಟು ಊರೆಲ್ಲ ಸುತ್ಕೊಂಡು ಫಸ್ಟ್ ನೈಟಿಗೆ ಬಂದು ವಿಶ್ ಮಾಡ್ತಿದ್ದಾರೆ. ಕೇಳಕ್ಕೆ ಇಷ್ಟೊಂದು ಮಜವಾಗಿದೆ, ಇನ್ನು ಕಂಡು ತುಂಬ್ಕೊಳಕ್ ಇನ್ನು ಹೆಂಗಿರತ್ತಲ್ವಾ? ಬನ್ನಿ ನಾವು ಹೋಗಿ ವಿಶ್ ಮಾಡಿ ಬಂದ್ಬೇಡ. ನೋಡ್ರು, ಇದೆ ಕಣ್ರು ಅವ್ನ ಮನೆ. ಕರ್ಕೊಂಬರೋದ್ ನನ್ ಡ್ಯೂಟಿ, ಕರ್ಕೊಂಬಂದಿದ್ದೀನಿ. ಇಲ್ಲಿಂದ ಮುಂದಕ್ಕೆ ನೀವೇನಾದ್ರೂ ಮಾಡ್ಕೊಳ್ಳಿ, ಸೆಂಟ್ರಲ್ ನಂಬರ್ ಅಲ್ಲ, ಓಕೆನಾ? ಎಲ್ಲ ಕತೆನೆ ಮದ್ವೆ ಮುಗ್ದೋಯ್ತಾ? ನೋಡಿದ್ರೆ ಹಂಗೆ ಕಾಣ್ತಾ ಇದೆ. ಆಗಿದ್ರೆ ಇವತ್ತು ಅವನ ಫಸ್ಟ್ ನೈಟ್. ಈ ಊರಿನ ಜನ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಅಲ್ಕಾಣಿ ಅವನ ಫ್ರೆಂಡ್ಸ್ ಅಂತೆ ಮುಹೂರ್ತಕ್ಕೆ ಬರೋದ್ ಬಿಟ್ಟು ಫಸ್ಟ್ ದಿನ ಬಂದಿದ್ದಾರೆ ಅಂತ ಆಡ್ಕೊಂಡು ನಗೋದಿಲ್ವ ಮರ್ರೆ?
ಆಡ್ಕೊಂಡ್ ನಗ್ಲಿ ಬಿಡ. ಆಡ್ಕೊಂಡ್ ನಗೋರ್ ಯಾರಾದ್ರೂ ಬಂದು ನನ್ನ ಗಾಡಿ ಪೆಟ್ರೋಲ್ ದುಡ್ಡು ಕೊಡ್ತಾರೇನೋ? ಇಲ್ವಲ್ಲ. ಹೌದಲ್ಲ ಲೇ ನೀನೇ ಅಲ್ಲವಾ ಎಣ್ಣೆ ಪುತ್ರ ಕ್ವಾರ್ಟರ್ನ ವಾಟರ್ ರೇಂಜ್ಗೆ ಕುಡಿದು ಮೈಸೂರಿನಲ್ಲಿರುವ ಮದುವೆಗೆ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಮತ್ತೆ ಮೈಸೂರಿಗೆ ಕರೆ ತಂದದ್ದು. ಏನೋ ನಮ್ ಗುರುಗಳು ಊರು ಅಂತ ಕರ್ಕೊಂಡು ಹೋಗಿದ್ನಪ್ಪ. ಮುಚ್ಚ 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 ಮುಚ್ಚ. ನಿಮ್ದು ಹಾಳಾಗೋಗ್ಲಿ ಕಣ್ರೋ, ನನ್ ಬಾಳೆ ಹಾಳಾಗೋಯ್ತಲ್ಲ. ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಗೊರ್ಗೊಂಟೆ ಪಾಳ್ಯದಿಂದ ಗೋವಾದವರೆಗೂ ಮೂರ್ ಸಲ 2 ಸಲ ಕರ್ಕೊಂಡು ರೌಂಡ್ ಹೊಡ್ಸಿದ್ದ. ಅವನ್ ಮದ್ವೆನ ನಿಲ್ಸಿ ನಾನ್ ಮದ್ವೆ ಆಗ್ಬೇಕು ಅಂತ ರೆಡಿ ಆಗಿ ಬಂದ್ರೆ ಇವತ್ ಕರ್ಕೊಂಡ್ ಬಂದಿದ್ಯಾ. ನನ್ ಕಷ್ಟನ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಮ್ಯಾಟ್ರು ಇಲ್ಲಿ ತನಕ ಬಂದಿತ್ತಾ? ತಡಿ ಅವನ ಹೆಂಡತಿಗೆ ಹೇಳ್ತೀನಿ, ನಿಂಗ ಐತೆ ಶಿರ್ಸಿ ಮಾರಿ ಹಬ್ಬ. ತಡ್ದಾದ್ರೆ ಮಕ ಹಂಗೆ ತಗ್ಗಿರೋ ತಪ್ಲಾ ಬಿಡ್ಬೇಕು ಮಗ್ನೆ. ಹುಡುಕ್ ನನ್ ಮಗ್ನೆ, ಎಲ್ಲ ನಿನ್ನಿಂದಾನೇ ಆಗಿದ್ದು ಕಣೋ. ನಿನ್ನೆ ಕರ್ಕೊಂಡ್ ಬಂದಿದ್ರೆ ನಾನ್ ಇವತ್ ಮದ್ವೆ ಆಗ್ತಾ ಇದ್ದೆ ತಾನೆ. ಇವತ್ ಕರ್ಕೊಂಡ್ ಬಂದಿದ್ಯಾ. ಅವ್ನ್ ನನ್ಗೆ ಏನೇನೆಲ್ಲ ಕೊಟ್ಟಿದ್ದ ಗೊತ್ತೇನ್ರು? ಸಾರ್ ಸದರಮೆ ಪಾರ್ಟ್ 2. ಥ್ಯಾಂಕ್ ಯು. ಆತರ ಎಲ್ಲ ಏನು ಆಗಲ್ಲ ಕಣೆ. ಈಗಿನ ಕಾಲದಲ್ಲಿ ಕೊಟ್ಟಿರೋ ದುಡ್ಡೇ ವಾಪಸ್ ಕೊಡಲ್ಲ. ಅಂತದ್ರಲ್ಲಿ ನೀನು ಲವ್ವರ್ ಆಗಿ ಅವನ್ ಕೊಟ್ಟಿರೋದೆಲ್ಲ ನನಗ್ ಕೊಟ್ರೆ ಪ್ರಪಂಚದ 8ನೇ ಅದ್ಭುತ ಆದ್ರೂ ಆಗುತ್ತೆ ಕಣೆ. ಟ್ರೈ ಮಾಡ್ತೀಯಾ ಮಗ? ನಾನಿಗೊಂದು ಐಡಿಯಾ ಕೊಡ್ಲಾ? ಎಣ್ಣೆ ಮತ್ತಲ್ಲಿ ಮೈಸೂರಿಂದ ಬೆಂಗಳೂರವರೆಗೂ ನಡ್ಕೊಂಡೇ ಹೋಗ್ಬಿಡು, ಇನ್ನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡ್ತೀಯಾ? ಆ ಎಣ್ಣೆ ಅಂದಾಗ ನೆನಪಾಯ್ತು. ಒಂದ್ ನಿಮಿಷ. ಯಾಕೋ ಎಣ್ಣೆ ಹೊಡಿದಲೆ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಓಡ್ತೇನೆ ಇಲ್ಲ. ಎಣ್ಣೆ ಜಾಸ್ತಿ ಹೊಡಿಬೇಡ ಕಣೋ, ಕುಡ್ಕ ಅಂತಾರೆ. ನೋಡ್ ಸುಬ್ಬು, ಇವತ್ತಿ ಬಾಟ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀನಿ. ಇನ್ಮೇಲೆ ದೇವ್ರಾಣೆ, ಫ್ರೆಂಡ್ಶಿಪ್ ಮೇಲೆ ಆಣೆ, ನಿನ್ನ ಮೇಲೆ ಆಣೆ ನಂಗೆ ಕುಡಿಯಲ್ಲಮ್ಮ. ಅವಳು ಸತ್ಲು. ಕುಡಿಲಿಲ್ಲ ಅಂದ್ರೆ ಕಾಲಲ್ಲಿರೋ ಲೆಗ್ಗೆಲ್ಲ ಕೈಗೆ ಬಂದಂಗ ಆಗ್ಬಿಡುತ್ತೆ ಕಣೆ. ಕಾಲು ಲೆಗ್ಗು 2 ಒಂದೇ ಕಣಲೆ. ನೋಡ್ದ ನಾಲ್ಗೆಲ್ಲ ಸ್ಲಿಪ್ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಅವಾಗ ಇಷ್ಟಿಷ್ಟು ಬಿಡ್ಕೊಂತಿದ್ರೆ ಆಗಿರ್ತೀವಿ ಅಂತ. ನೋಡಿ ಈಗೆಲ್ಲ ಗಲಾಟೆ ಮಾಡುವುದು ತಪ್ಪಲ್ಲವಾ? ಇವತ್ತ ಅವನ ಫಸ್ಟ್ ನೈಟ್, ಅವ ನಿಧಾನಕ್ಕೆ ಮುಗಿಸ್ಕೊಳ್ಳಿ, ನಾವು ಬೆಳಿಗ್ಗೆ ಬರುವ. ಬನ್ನಿ. ಪಾಪ ಯಾವ್ದ ಸಣ್ಣ ಹುಡುಗಿ ನಡು ರೋಡಲ್ಲಿ ನಿಂತ್ಕೊಂಡು ಹೆಂಗ್ ಅಳ್ತಾವ್ ನೋಡು. ನಾ ಸಣ್ಣ ಹುಡುಗಿ ಅಲ್ಲ, ದೊಡ್ಡವಳಾಗಿದ್ದೀನಿ. ಹೇಳಿದ್ಲು. ಲೇ ಬೆಳಿಗ್ಗೆ ಬಂದಿಲ್ಲ ಬಜ್ಜಿ ಬೊಂಡ ಹಾಕೋದ. ನೀವು ಬೇಕಾದ್ರೆ ಹೋಗಿ ನಾನ್ ಬರಲ್ಲ. ಲೇ ಬಂಡ್ರೋ ಲೇ, ಇವತ್ತೊಂದ್ ಫಸ್ಟ್ ನೈಟ್ ಆದ್ರೆ ಅದ್ ನನ್ಗೆ ಲಾಸ್ಟ್ ನೈಟ್ ಕಂಡ್ರೋ. ಇವತ್ತೊಂದ್ ಫಸ್ಟ್ ನೈಟ್ ಇಲ್ಸಿ ಅವನ್ನ ನಾನ್ ಮದ್ವೆ ಆಗ್ತೀನಿ. ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಕಂಡ್ರೋ. ಮಗ ಪಾಪ ಯಾರ ಆಂಟಿ ನಡು ರೋಡಲ್ಲಿ ಕುತ್ಕೊಂಡು ಶಾನೆ ಟಾಪ್ ನೋವು ತಿಂತಾವಳೆ. ಯಾರೆತ್ ಮಗಳು ಏನು? ನಾನು ಆಂಟಿ ಅಲ್ಲ, ನಿನ್ ಫ್ರೆಂಡ್ ಕಣಲೆ. ಏಜ್ ಆಗಿದೆ ಅಷ್ಟೇ. ಆಯ್ತಾಯ್ತಾಯ್ತಾಯ್ತಾಯ್ತು. ಯಾರಾದ್ರೂ ಹೋಗಿ ಅವನ್ನ ಕರೆಸ್ರ. ಆಲ್ ರೈಟ್. ಸಮಸ್ಯೆ ತುಂಬಾ ಗಂಭೀರವಾಗೋದಕ್ಕೂ ಮುಂಚೆ ಮುಂದಕ್ಕೆ ಹೋಗೋಣ. ಹೌದು, ಬಾಗಿಲು ಬೊಟ್ಟು. ಏನಂದ? ಹೋಗಿ ಬಾಗಿಲು ತಟ್ಟು ಅಂದ. ತಟ್ಟಲ್ಲ ಕಣೋ. ಎಂತ ಎಂತ ಸಾವ ನಿಂದು, ನಿಂಗೆ ಮಂಡ್ಯ ಸಮ ಇಲ್ವಾ? ಅಲ್ಲ ಅಲ್ಲಿ ಬೆಲ್ಲೆಂತ ಬೊಜ್ಜಕ್ಕಿಟ್ರೋದ? ಇವತ್ತು ಅವನ ಫಸ್ಟ್ ನೈಟ್ ಮಾರೆ, ಇವತ್ತು ಅವನಿಗೆ ಡಿಸ್ಟರ್ಬ್ ಮಾಡುದು ತಪ್ಪಲ್ಲವಾ? ಬನ್ನಿ ನಾವು ಬೆಳಿಗ್ಗೆ ಬರುವ. ಇವಾಗ ಹೋಗಿ ಪತ್ರೊಡೆ ತಿನ್ನುವ. ಪತ್ರೊಡೆ ಅಂದ್ರೆ ಕತ್ತರಿಸ್ಬಿಡ್ತೀನಿ ಮಗನೇ. ಬೆಲ್ಲಿ ನೋಡ್ದೆ ತಾನೆ, ಹೋಗಿ ತಟ್ಟಬೇಕು ತಾನೆ. ಮೊದಲು ನೋಡಿದ್ದು ನೀನಲ್ಲವಾ? ನೀನು ಹೊಡಿಬೇಕು ತಾನೆ. ನೀನು ಬುದ್ಧಿವಂತ ತಾನೆ, ನೀನು ಹೊಡಿಬೇಕು ತಾನೆ. ನೀನು ಹೊಡಿಬೇಕು ತಾನೆ. ನೀನು 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 ಇಬ್ರು ಸುಮ್ಕಿಲ್ಲ ಅಂದ್ರೆ ಮೆಟ್ಟು ತಕೊಂಡ್ ನಾ ಹೊಡಿತೀನಿ ಈಗ. ಇಬ್ರು ಕರೆದ್ರೆ ಇತ್ತಾನೆ, ಬರ್ತಾನೆ ಅಂದ್ರೆ ಬರ್ತಾನೆ. ಹಾಯ್ 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 ಹಾಯ್. ಈ ನನ್ನ ಮಕ್ಕಳು ನಡುರಾತ್ರಿ ನಮ್ಮನೆ ಹತ್ರ ಬಂದವ್ರೆ ಅಂದ್ರೆ ಇದೇನು ಹುಚ್ಚ ಇಲ್ಲ ಸ್ಕೆಚ್ಚ? ಮಗ ಏನ್ ಮದ್ವೆನ ಇದಲ್ಲ? ಒಂದು ವಾಲ್ಗ ಇಲ್ಲ, ಛತ್ರ ಇಲ್ಲ, ಮೈಕ್ ಸೆಟ್ ಇಲ್ಲ, ಸೀರಿಯಲ್ ಸೆಟ್ ಇಲ್ಲ, ಜನನೇ ಇಲ್ಲ. ಯಾವ ಸೀಮೆ ಮದ್ವೆನಲ್ಲ ಇದು? ಲೇ ಮದ್ವೆ ನೆನ್ನೆ ಕಂಡ್ರು, ನೆನ್ನೆ ಬರದ್ಬಿಟ್ಟು ಇವತ್ ಬಂದಿದ್ದೀರಲ್ಲ. ಲೇ
ಯಾವಳ ಕೇಳ್ಕೊಂಡ್ ಮದ್ವೆ ಆದ್ಯೋ? ನಾನೇನ್ ಮಸಾಲೆ ವಡ ತಿನ್ನಕ್ ಹೋಗಿದ್ದ? ಲೇ ಗರ್ಗೊಟ್ಟೆ ಪಾಳ್ಯದಿಂದ ಗೋವಾದವರ್ಗು ಮೂರ್ ಸಲ 8 ಸಲ ಕರ್ಕೊಂಡು ಹೋಗಿ. ಅಮ್ಮ ತಾಯಿ ಸುಮ್ನಿರೇ, ಮುಚ್ಚಿಟ್ಟಿರೋ ಬುಕ್ನ ಬಿಚ್ಚಿ ಯಾಕೆ ಎದುಕ್ತೀಯಾ? ಲೇ ನಾನು ನೀನು ಫ್ರೆಂಡ್ ಅಷ್ಟೇ, ಅವತ್ತು ಮಾತನಾಡಿಕೊಂಡೇಮ್ಮ ದೂರವಾಗಿದ್ದು. ಲೇ ಮಾತನಾಡಿಕೊಂಡು ದೂರ ಆಗಕ್ಕದೇನು ಎಕ್ಸರ್ಸೈಸ್? ಇದು ಸಮ್ಮ ಡೈಲಾಗ್. ಹುಡುಗಿರಿ ಇದೊಂದು ಕೊಳೆತು ಹೋದ ಡೈಲಾಗ್ ಹೊಡೆದು ಹುಡುಗರ ಮಂಡೇ ಹಾಳು ಮಾಡ್ಬಿಟ್ಟೆ. ಹಾಯ್, ಕೈ ಶೇಕ್ ಆಗ್ದಂಗ ಒಂದ್ ಸೆಲ್ಫಿ ಹೊಡ್ಕೊಳಕ್ ಟ್ರೈ ಮಾಡ್ತೀನಿ ಕಣ್ರೋ. ಸೆಲ್ಫಿ ಗಿಲ್ಫಿ ಎಲ್ಲ ಆಗಲ್ಲ ಕಣ, ಅವಳೀಗ ನಿದ್ದೆ ಮಾಡ್ತಾಳೆ ಕಣ. ನಿದ್ದೆ ಮಾಡೋಳನ್ನ ಎಪ್ಸಿ ಸೆಲ್ಫಿ ಗಿಲ್ಫಿ ಕೊಡಲ್ಲ ಕಣ. ಎಂತ ಸುದ್ದಿ? ಫಸ್ಟ್ ನೈಟ್ ಯಾರಾದ್ರೂ ನಿದ್ದೆ ಮಾಡ್ತಾರಾ? ತಗೊಳಪ್ಪ, ಕಲ್ತ್ಬಿಟ್ಟೆ ಕಣೋ. ಫ್ರೆಂಡು ಅಂತ ಅಷ್ಟು ದೂರದಿಂದ ಮದ್ವೆ ನೋಡಕ್ ಬಂದ್ರೆ ಒಳ್ಳೆ ಮರ್ಯಾದಿ. ಲೇ ನೀನೊಂದು ಲೋಟ ನೀರ್ ಕೇಳಿದಾಗ ಒಂದು ಬಾಟ್ಲು ಬೀರ್ ಕೊಟ್ಟವ್ ನಾನು. ನೀನು ಕಾಫಿ ಕೇಳಿದ್ರೆ ಖಾರ ಬಂದ್ ಸಮೇತ ಬಂದು ಬಾಯಲ್ಲಿ ಇಡ್ತಾ ಇದ್ದವ ನಾನು. ಅದೆಲ್ಲ ಹೋಗ್ಲಿ ಕಣ್ರ. ಇವನೊಂದು ಊಟ ಕೇಳಿದ್ರೆ ಇವನಿಗೆ ನಾನು ಹಸಿವು ನೀಗ್ಸಕ್ಕೆ ಉಮ್ಮ ಅಂತ 100 ಮುತ್ತು ಕೊಟ್ಟಳು ನಾನು. ಅಮ್ಮ ಹಸಿವು ಅಮ್ಮ. ನನಗೆ ಹಸಿವೇ ಇಲ್ಲ. ಕಿರ್ಸ್ಬೇಡ ಕಣೆ. ಲೇ ಕಿರ್ಚಬಾರ್ದಂತೆ ಕಂಡ್ರು. ಅರ್ಥ ಆಯ್ತು. ನಿನ್ನ ಹೆಂಡತಿ ಅಂದ್ರೆ ನನಗೆ ಅತ್ತಿಗೆ ಸಮಾನ ಕಣ. ಅಲ್ಲ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಗಾದ್ರೂ ಒಂದು ಫೋಟೋ ಬಿಡ್ವೇನೋ? ಮರ್ರೆ ಲೇ ಮಧ್ಯರಾತ್ರಿ ಯಾಕೋ ಮನಶಾಂತಿಗೆ ಮಣ್ಣು ಇತ್ತಿದ್ದೀರಾ? ನೋಡ್ರೋ ಕೈ ಮುಗಿತೀನಿ, ಹೋಗ್ಬಿಡ್ರು. ಆಗಲ್ವಾ? ಸರಿ ಹೋಗ್ಬೇಕಂತ ಏನಪ್ಪ ಮಾಡ್ಬೇಕು? ಏನ್ ಮಾಡ್ಬೇಕಾ? ಬಾಟ್ಲು ಪಾರ್ಟಿ, ಎಣ್ಣೆ ಪಾರ್ಟಿ ಬೇಕು ಮಗ. ಅಷ್ಟೇ, ಎಣ್ಣೆ ಪಾರ್ಟಿ ಬೇಕು ಅಷ್ಟೇ ತಾನೆ? ನೋಡು 6,000 ರೂಪಾಯಿ ಐತೆ, ಹೋಗೋ ಎಣ್ಣೆ ಹೊಡ್ಕೋಗೋ. ಲೇ ನಿನ್ನ 6,000 ರೂಪಾಯಿ ಯಾವ ನಾಯಿಗ್ ಬೇಕು? ಎಣ್ಣೆ ಹೊಡ್ಯಕ್ ನೀನು ಬರ್ಬೇಕಷ್ಟೇ. ಲೋ ಸುಮ್ನಿರೋ, ಮನೆಗ್ ನೆಂಟ್ರೆಲ್ಲ ಬಂದವ್ರೆ ಕಣೋ, ಮಾನ ಮರ್ಯಾದೆ ಹೋಗುತ್ತೆ. ಮಾನ ಮರ್ವಾದಿ ತಕ್ಕಂಡೇನ್ ಮಸಾಲೆ ದೋಸೆ ಹೋಯ್ತೀಯಾ? ನೋಡ, ನೆಂಟರು ಊಟಕ್ಕೆ ಬಂದಿರ್ತಾರೆ. ಬೆಳಗ್ಗೆ ಆದ ತಕ್ಷಣ ಬ್ಯಾಗಿಗೆ ಮಿಕ್ಕಿರೋ ಖಾರ ಬೂಂದಿ ಮೈಸೂರು ಪಾಕ್ ಎಲ್ಲ ತುರ್ಕೊಂಡ್ಬಿಟ್ಟು ಜೂಟ್ ಅನ್ಬಿಡ್ತಾರೆ. ಆದ್ರೆ ಕಷ್ಟ ಸುಖ ಅಂತ ಬಂದ್ರೆ ಕೊನೆ ತನಕ ನಿಲ್ಲದು ಫ್ರೆಂಡ್ಸು ಕಣ. ಇವಾಗೇ ನಿನ್ ಹೆಂಡತಿ ಕರೆಸ್ತೀಯಾ ಇಲ್ಲ ಎಣ್ಣೆ ಹೊಡ್ಯಕ್ ಬರ್ತೀಯಾ? ಯಾವ ಜನದ್ ಪಾಪನ್ರು ಬೆನ್ನತ್ತಿ ಬೆದ್ದಾಳ್ತಾರ, ಹಿಂದೆನೆ ಬಿದ್ದವ್ರೆ. ಕರಿತೀನಿ ರೀ. ಶೀಲಾ ಈ ದರಿದ್ರ ಫ್ರೆಂಡ್ಸ್ ಬಂದವ್ರೆ, ಮಕ್ಕವ ಹಿಂಗ್ ತೋರ್ಸಿ ಹಂಗ ಹೋಗು ಬಾ. ಅಮ್ಮ, ನಾವ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನೀನ್ ಅರ್ಧ ಚಂದ್ರ ನೋಡಕ್ಕಲ್ಲ ತಾಯಿ, ಪೂರ್ಣ ಚಂದ್ರ ತೋರ್ಸಮ್ಮ. ನಮಸ್ತೆ. ಅಪ್ಪ, ಸಾಕ್ಷಾತ್ ದೇವತೆ ತರ ಇದ್ದಾಳೆ ಅಂತ ಹೇಳಕ್ ಬಂದೆ ಕಣ್ರು. ನಿಮ್ಮ ಲುಕ್ಕಿಗೆ ನನ್ನ ಮೆಟ್ಟು ತುರುಕುರ್ರೆ. ಆತಿಗೆ ನಮಸ್ಕಾರ. ನಿಮ್ ಜೊತೆ ಒಂದ್ ಒಳ್ಳೆ ಫೋಟೋ ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರು ಫೋಟೋಗ್ರಾಫರ್ಸ್ ಇಲ್ವಾ? ನನ್ ತಂಗಿ ಇದ್ದಾಳೆ. ಲೇ ಅಸ್ತಿರೋರ್ ಮುಂದೆ ಹಲ್ವಾ ಇಡ್ತಾ ಇದೆಯಲ್ಲೇ, ಆಮೇಲೆ ಅವಳನ್ನ ಪಿಕಪ್ ಮಾಡಿ ಪ್ಯಾಕಪ್ ಅಂದ್ಬಿಡ್ತಾರೆ ಅಂತವ್ರು ಇವ್ರು. ಅಯ್ಯೋ ಏನು ಆಗಲ್ಲ, ಸುಮ್ನೆ ಇರ್ರಿ. ನೀಲಾ ಸ್ವಲ್ಪ ಆಚೆ ಬಾರೆ, ಫೋಟೋ ತೆಗಿಬೇಕಂತೆ ನಿಮ್ಮ ಅಂಕಲ್ದು. ಎಂತ ಅಂಕಲ್? ನನಗಿನ್ನು ಮದ್ವೆ ಆಗಿಲ್ಲ. ಓಹೋ ಸಾರಿ, ನಿಮ್ ಬ್ರದರ್ದು. ಅಕ್ಕ ಬಂದೆ. ಎಂತದ ಇದು? ಬ್ರಹ್ಮ ಅಪ್ಪಿ ತಪ್ಪಿ ಭೂಮಿ ಮೇಲೆ ದಂತದ ಬೊಂಬೆ ಸೃಷ್ಟಿ ಮಾಡಿದ್ದ. ಈ ದಂತದ ಬೊಂಬೆನ ಬ್ರಹ್ಮ ಏನಾದ್ರೂ ಮತ್ತೆ ನೋಡಿದ್ರೆ ಅವನೇ ಪಟಾಯಿಸಲ್ವಾ? ಶುಂಠಿ ಮಗುಂದು ಮುಖಾನ ಅದು. ನಮ್ಮ ಹೊಲದಲ್ಲಿ ಅರಳಿರೋ ಸೂರ್ಯಕಾಂತಿ ಹೂವ ಅಂದೆ. ರಿಯಲಿ? ಎಸ್. ಹೋಗಿಪ್ಪ. ಅಂದಂಗೆ ನೀವೇನ್ ಮಾಡ್ಕೊಂಡಿರೋದು? ಎಲ್ಲಿ? ಊರಲ್ಲಿ. ಇಲ್ಲಿದ್ರೆ ಊರಲ್ಲಿ ಎಂತ ಮಾಡಕ್ಕಾಗುತ್ತೆ? ಅಯ್ಯೋ, ನಾನ್ ಕೇಳಿದ್ದು ನೀವು ಊರಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ಓ ಅದಾ, ಮನೇಲಿ ಹಾಲ್ ಕಾಯಿಸಿದಾಗ ಒಡ್ದೋಗ್ತದಲ್ಲ, ಅದನ್ನ ಕೂತು ಅಂಟಿಸ್ತೇನೆ.
ಲೇ ಶ್ವಾನವೇ, ಅತ್ತಿಗೆ ತಂಗಿ ಅಂದ್ರೆ ನಿನಗೂ ತಂಗಿ ಸಮಾನ ಕಣೋ. ಎಂತ ಸಾವು ಮರ ನಿಂದು, ಮಂಡ್ಯ ಸರಿ ಇಲ್ವ ನಿನ್ಗೆ? ತಂಗಿ ನಿನಗಿರಬಹುದು, ನನಗಲ್ಲ. ಅವಳನ್ನ ನೋಡ್ತಾ ಇದ್ರೆ ಶುಂಠಿ ಮಗಂದು ಕಣ್ಣಂಗೆ ಸರ್ರಂತ ಎಳಿತದ. ಬಿಟ್ರೆ ಕಣ್ಣಲ್ಲೇ ನುಂಗು ಬಿಡ್ತೀಯ ಅಂತ ಹೇಳಕ್ ಬಂದೆ. ಅತ್ತಿಗೆ ನಮಗ್ ಫೋಟೋ ಎಲ್ಲ ಬೇಡ, ನಾವು ಸೆಲ್ಫಿನೇ ಹೊಡ್ಕೊಂತೀವಿ. ಪರವಾಗಿಲ್ಲ, ನಾನೇ ತೆಗಿತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ವಿಶ್ ಯು ಹ್ಯಾಪಿ ಫಸ್ಟ್ ನೈಟ್ ಮಗ. ಎಂಜಾಯ್. ಅಯ್ಯೋ ಅಯ್ಯೋ, ಕಿತ್ತೋದ್ ನನ್ ಮಕ್ಳ. ಇಲ್ಲ ನನ್ ಲೈಫ್ ಕಟ್ಟಾಗ್ ಬಿದ್ದಿರೋ ಹಳ್ಳಿ ಬಾಲದಂಗೆ ವಿಲ ವಿಲ ಅಂತ ಒದ್ದಾಡ್ತಿದೆ. ಎಂಜಾಯ್ ಅಂತ ಎಂಜಾಯ್. ನನ್ ಕಷ್ಟದ ಕೇಳೋರು ಯಾರು ಇಲ್ವೇ? ಇವಾಗ ಇವನೇ ನಿನ್ನ ಮದುವೆ ಆಗ್ತೀನಿ ಅಂದ್ರು ನಾವೇ ಬೇಡ ಅಂತೀವಿ. ಯಾಕೆ? ಅಲ್ಲ ಕಣೆ, ಪಕ್ಕದಲ್ಲಿ ಒಂದು ಗುಲಾಬಿ ಜೊತೆಗೊಂದು ಜಿಲೇಬಿ ಇಡ್ಕೊಂಡು ನಿನ್ನಂತ ಕಿತ್ತೋಗಿರೋ ಕೊತ್ತಂಬರಿ ಮುಸುಡಿ ಯಾವನೇ ಮದುವೆ ಆಗ್ತಾನೆ? ಹೋಗ್ ಸೈಡ್ಗೆ. ಮಗ, ನಿಂಗೋಸ್ಕರ ಅಂತ ಒಂದು ಬಾಟ್ಲ್ ಎಣ್ಣೆ ತಂದಿದ್ದೀನಿ, ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ. ಚಿಯರ್ಸ್ ಮಾಡ್ಬಿಡೋಣ. ಬಟ್ 2 minutes. ಐ ವಿಶ್ ಯು ವೆರಿ ಬ್ಯಾಡ್ ಮ್ಯಾರೇಜ್ ಲೈಫ್ ಕಣೋ. ಯಾಕೆ? ಲೇ, ನಿನಗೆ ಕೆಂಪು ಬಾವುಟ ತೋರಿಸಿ ನಿನ್ನ ಟ್ರೈನ್ ನ ನಿಲ್ಸಿಲ್ಲ ಅಂತಂದ್ರೆ ನಾನು ಮೂಗು ಮಚ್ಚೆ ಮಾರಿನೇ ಅಲ್ಲ ಕಣಲೆ, ಮಾರಿನೇ ಅಲ್ಲ ಕಣಲೆ. ಅಮ್ಮ, ಮೂಗೋಳ ಕೊಚ್ಚೆ ಮುರಿ ಬೇಸಿ. ಏನ್ರಿ ಇದು? ನನಗೆ ಎಣ್ಣೆ ಅಂದ್ರೆ ಗೊತ್ತೇ ಇಲ್ಲ, ಡ್ರಿಂಕ್ಸೇ ಮಾಡಿಲ್ಲ ಅಂತಿದ್ರಿ. ಇಲ್ಲಿವರೆಗೂ ಹುಡುಗಿರ್ನ ಕಣ್ಣೆತ್ತಿ ನೋಡಿಲ್ಲ, ಯಾರನ್ನು ಲವ್ವೇ ಮಾಡಿಲ್ಲ ಅಂತಿದ್ರಿ. ಈಗ ಇವನ್ ನೋಡಿದ್ರೆ ಎಣ್ಣೆ ಪಾರ್ಟಿ ಅಂತಾನೆ, ಅವಳು ನೋಡಿದ್ರೆ ಗೋವಾ ಅಂತಾಳೆ. ಇವನು ಬ್ರಹ್ಮನ ಹೆಸರು ಹೇಳ್ಕೊಂಡು ನನ್ನ ತಂಗಿಗೆ ಲೈನ್ ಹಾಕ್ತಾ ಇದ್ದಾನೆ. ಇವರೆಲ್ಲ ತಮಾಷೆ ಮಾಡ್ತಾರೆ ಕಣೆ. ಫ್ರೆಂಡ್ ಅಲ್ವಾ, ನನ್ನ ಕರ್ಮ. ನಾನು ಎಣ್ಣೆ ಹೊಡೆಯಲ್ಲ ಕಣೆ, ಇವಳನ್ನ ಲವ್ ಕೂಡ ಮಾಡಿಲ್ಲ ಕಣೆ. ಈ ನಾಯಿ ಯಾರು ಅಂತಾನೆ ಗೊತ್ತಿಲ್ಲ ಕಣೆ. ನಿನ್ ನಾನೇ ಯಾಕ್ರಿ ಆಣೆ ಮಾಡ್ತೀರಾ? ನಾನ್ ಜಲ್ದಿ ಸಾಯ್ಲಿ ಅಂತನಾ? ನನಗೂ ಹಿಂಗೆ ಹೇಳಿದ್ದ. ನೀನ್ ಸುಮ್ನಿರೆ, ನೀನ್ ಬೇರೆ ಸೆಂಟ್ರಲ್ ನಂದಲ್ಲಿ ನಂದಿಸಿನ ಮಗಳು ಅಂತ ಈ ಗೋವಾದಲ್ಲಿ ಹಿಂಗೆ ಮಾಡಿದ್ಲು. ನೀವ್ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣ್ರಿ. ಅಮ್ಮ, ಅಳ್ಬೇಡಮ್ಮ, ನೋಡಕ್ ನನ್ ತಂಗಿ ಇದ್ದಂಗಿದ್ಯಾ? ಲವ್ ಅವಾಗಷ್ಟೇ ದೇವತೆ ಅಂದೆ. ಅವಾಗ ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳೋದ್ರು ನಂಗೆ ಆಗಲ್ಲಮ್ಮ. ಸತ್ಯ ಹೇಳ್ತೀನಿ ಕೇಳಿಲಿ. ನಾನು ನಿನ್ ಗಂಡ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ ಎಂಗೇಜ್ಮೆಂಟ್ ಆದ್ಮೇಲೆ ಬಾರಿಗೆ ಹೋಗಿ ಬೀರ್ನ ನೀರ್ ತರ ಸಿಡಿಸಾಡಿರೋದು. ನಾನು ಅಷ್ಟೇ, ನಿಜಾನೇ ಹೇಳ್ತೀನಿ ಅಕ್ಕ. ಹೌದು, ನಾನ್ ಸುಳ್ಳು ಹೇಳಲ್ಲ ಅಕ್ಕ. ಸುಳ್ಳು ಹೇಳಿ ನರ್ಕಕ್ಕೆ ಹೋಗಲ್ಲ. ನಾನು ಇವನು ಲವ್ ಮಾಡಿದ್ ನಿಜ ಅಕ್ಕ. ಹೊರಗೊಟ್ಟೆ ಪಾಳ್ಯದಿಂದ ಗೋವಾದವರೆಗೂ 3 ಸಲ. 8 ಸಲ ಅಂದ್ರಪ್ಪ? ಸುಮ್ನಿರು. 3 ಸತ ಹೋದ್ರಲ್ಲಿ ಮುತ್ ಕೂಡ ಕೊಟ್ಟಿಲ್ಲ ಅವಳು. ಅಕ್ಕ, ಎಲ್ಲ ಆದ್ಮೇಲೆ ಎಲ್ರು ಹಿಂಗೆ ಹೇಳೋದು, ಪೋಲಿ ಇವನು. ಫೋನ್ ಕೊಡ, ಇಲ್ಲಿ ಫೋನ್ ಕೊಡ. ಅಕ್ಕ, ಇವನು ಗೋವಾಗ್ ಬಂದಿರೋದು ನೀವು ನಂಬಲ್ಲ. ಇಲ್ಲಿ ನೋಡಿ, ಗೋವಾ ಬೀಚ್ ಅಲ್ಲಿ ನಾನು ಅವನು ಸೆಲ್ಫಿ ತಗೊಂಡಿರೋದು. ಮುತ್ ಕೊಟ್ಟಿಲ್ಲ ಅನ್ನಲ್ಲ, ಇಲ್ಲಿ ನೋಡಿ ಕಿಸ್ ಕೊಟ್ಟಿದ್ನ. ಇದು ನ್ಯಾಯನ, ಇದು ನೀತಿನ, ನೀ ಎತ್ಕೊಟ್ಟು ಹೋಗ ನಿನ್ ಮನೆ ಕಾಯುವಾಗ. ನೋಡಕ್ಕೆ ಕೋಣ ಇದ್ದಂಗಿದ್ರು ಪರವಾಗಿಲ್ಲ, ಬುದ್ಧಿಲ್ ಸ್ವಲ್ಪ ಜಾಣ. ನನ್ ಮೇಲೆ ಪ್ರಾಣ ಇಟ್ಕೊಂಡಿದ್ರೆ ಸಾಕು ಅಂತ ನಿಮ್ಮನ್ ಮದ್ವೆ ಆದ್ನಲ್ರಿ. ನೀವ್ ನೋಡಿದ್ರೆ ಹೊಲಸ್ತಿನೋ ಹೆಗಣ ಆಗಿದ್ದೀರಾ. ಅವಳಿಗೆ ಕಿಸ್ ಕೊಟ್ಬಿಟ್ಟು ನನ್ಗೇನ್ ಕಾಗೆ ಹಾರಿಸ್ತಿದ್ದೀರಾ? ನಾನಿನ್ ಒಂದು ಕ್ಷಣ ಈ ಮನೇಲಿರಲ್ಲ. ನೀಲಾ ನೀಲಾ ಬಾರ ಹೋಗಡ. ಒಂದೇ ಒಂದು ನಿಮಿಷ ಮರ್ರೆ, ಹೀರೋಯಿನ್ ಜೊತೆ ಒಂದೇ ಒಂದು ಸೆಲ್ಫಿ ತಗೋತೇನೆ. ನಾನು ಹೀರೋಯಿನ್ ಅಂತ ಕಡೆ ಒಂದೇ ಒಂದ್ ಸೆಲ್ಫಿ ಕಡೆ ಪ್ಲೀಸ್. ಸುಮ್ಮನೆ ನಮ್ಮ ಅವ್ವನ್ ಮಗಳೇ, ಇಲ್ಲಿ ಬಾಳೆ ಹಾಳಾಗಿ ಬಾಳೆಕಾಯಿ ಬುಜ್ಜಿ ಆಗ್ತಿದೆ. ಸೆಲ್ಫಿ ಅಂತ ಸೆಲ್ಫಿ. ನಡಿಯ ಹೋಗೋಣ. ಹೋಗ್ಬೇಡ ಕಣೆ, ನನ್ನ ಮಾತು ಕೇಳ. ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಪ್ಲೀಸ್ ಕಣೆ.
ಪಾಪಿಗಳ ಪ್ರಸ್ತುತದಲ್ಲಿ ಮಂಚ ಮುರಿಯೋಣ ಅನ್ಕೊಂಡ್ರೆ ನನ್ನ ಪ್ರಸ್ತನೇ ಮುರಿದಾಕ್ಬಿಟ್ರಲ್ಲ. ನಿಮ್ಮನ್ನ ಬರೀ ಮಾತಾಡಿದ್ರೆ ಅರ್ಥ ಆಗಲ್ಲ, ಇರಿ ಮಾಡ್ತೀನಿ ನಿಮ್ಮನ್ನ. ಲೇ ಕುಚ್ಚಿಕು ನಾನು ಚೆಡ್ಡಿ ದೋಸ್ತಿ ಕಣ್ಣು ಕುಚ್ಚಿಕು ಅಲ್ಲಿ ನನ್ನ ಕುಚ್ಚುನ್ನ ಹಾಳೈತೈತೆ ನನ್ನ ಮಕ್ಕಳಲ್ಲೇ. ನಿನಗೆ ಅಷ್ಟೊಂದು ಬೇಜಾರಾಗೋದಾದ್ರೆ ನಾವ್ ಯಾರು ಇಲ್ಲಿ ಇರೋದೇ ಇಲ್ಲ ಕಣ. ಗಾಡಿ ಪೆಟ್ರೋಲ್ ಸ್ವಲ್ಪ ದುಡ್ಡು ಕೊಡು ಹೋಗ್ಬಿಡ್ತೀವಿ. ಕೊಡ್ತೀನಿ ತಕೋ. ಭಾವ ಅವ್ರದ್ದೇನು ತಪ್ಪಿಲ್ಲ ಭಾವ. ಅಂದ್ರೆ ಏನ್ ಭಾವ ನೀವು? ಮಜಾ ಭಾರತದಲ್ಲಿ ಫಸ್ಟ್ ನೈಟ್ ಸ್ಕಿಟ್ ನಡೀತಾ ಇದೆ, ಮಜಾನೇ ಇರ್ಲಿಲ್ಲ ಅಂದ್ರೆ ಹೆಂಗೆ? ನೋಡಿ, ಮುದಿ ವಯಸ್ಸಾದ್ರೂ ನೆನ್ಪಿರ್ಬೇಕು. ಅದಕ್ಕೆ ನಾವೆಲ್ಲ ಸೇರಿ ಮುಂಚೆನೆ ಮಾತಾಡ್ಕೊಂಡು ಆಡಿದ್ ನಾಟಕ ಇದು. ಮಜಾ ಇತ್ತಲ್ವಾ? ಅಯ್ಯೋ ನಿನ್ನ ಮಜಕ್ಕೆ ನನ್ನ ಭಾರತ ಕಾಲೇ. ಸರಿ, ಈ ನಾಟಕಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಎಕ್ಸೆಟ್ರಾ ಎಕ್ಸೆಟ್ರಾ ಯಾರ್ದು? ನಂದು. ಏನ್ರಿ ನೀವು ಮದ್ವೆ ಅಂದ್ಮೇಲೆ ತುಂಟಾಟ, ಫಸ್ಟ್ ನೈಟ್ ಅಂದ್ಮೇಲೆ ಚೆಲ್ಲಾಟ, ಸಂಸಾರದಲ್ಲಿ ರೇಗಾಟ ಇಲ್ಲ ಅಂದ್ರೆ ಮುಂದ್ ನಮ್ಗ್ ಹುಟ್ಟೋ ಮಕ್ಳಿಗೆ ಏನು ಅಂತ ಕತೆ ಹೇಳ್ತೀರಾ? ನನ್ನ ಪ್ರಾಣಕಾಂತ. ಹಂಗಿದ್ದಾರೆ ಇವರಿಬ್ಬರ ಪ್ರೇಮ ಪ್ರಸಂಗ? ಅಯ್ಯೋ, ಅದು ನಾಟಕನೇ ಕಣ್ರಿ. ಇಲ್ಲ, ಅದ್ ಒಂದೇ ರಿಯಲ್. ಅಲ್ಲ, ಮಜಾನ ಎಲ್ಲೆಲ್ಲ ಮಾಡ್ತೀರಾ ನೋಡಿ ನೀವು. ಅದು ಒಂದು ಪಾಯಿಂಟ್ ಚೆನ್ನಾಗಿತ್ತು, ಲಾಜಿಕ್. ಮಕ್ಕಳಿಗೆ ಮುಂದೆ ಕತೆ ಹೇಳೋದಕ್ಕೋಸ್ಕರ ಈ ತರ ಮಜಾ ಮಾಡ್ತೀರಾ. ಓಕೆ, ಈ ಪಾಯಿಂಟ್ ನಮ್ಮ ಜಡ್ಜಸ್ಗೆ ಎಷ್ಟೆಷ್ಟ ಆಯ್ತು ಅಂತ ಕೇಳಬೇಡ. ಫಸ್ಟ್ ಗುರುಜಿನ ಕೇಳೋಣ, ಯಾಕಂದ್ರೆ ಅವ್ರ ಮದುವೆ ಆದಂತ ಕಾಲದಲ್ಲಿ ಇದೇ ತರ ಕತೆ ನಡೆದಿತ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಎಸ್ ಗುರುಜಿ. ಆಕ್ಚುಲಿ ಅದೊಂದು ಕಲ್ಚರ್. ಈ ಮದುವೆ ದಿವಸ ಬಂದು ತೊಂದರೆ ಕೊಡೋದು, ಆಮೇಲೆ ಅವ್ರು ಅದನ್ನ ತಪ್ಸೋಕ್ ನೋಡೋದು, ದಟ್ಸ್ ಎ ಕಲ್ಚರ್. ಅದು ಎಷ್ಟೋ ವರ್ಷ ನಡೀತಾ ಬರ್ತಾ ಇದೆ. ಇನ್ನೂ ಅದಕ್ಕೆ ಆ ಮಾರ್ಕೆಟ್ ಇದೆ, ಆ ಕಲ್ಚರ್ಗೆ. ಇದರಲ್ಲಿ ಡ್ರಾಮಾ ತುಂಬಾ ಇದೆ. ಅಂದ್ರೆ ಕತೆ, ಇಟ್ಸ್ ಎ ಮೋರ್ ಲೈಕ್ ಎ ಫಿಲ್ಮ್. ತುಂಬಾ ಟ್ರ್ಯಾಕ್ಸ್ಗಳಿದೆ. ಒಂದೇ ಪ್ಲೇ ಆದ್ರು ಆ ಕಡೆ ಒಂದು ಲವ್ ಟ್ರ್ಯಾಕು, ಒಂದು ಹಳೆ ಲವ್ ಟ್ರ್ಯಾಕು, ಇನ್ನೊಂದು ಫ್ರೆಂಡ್ಶಿಪ್ಪು. ಇಟ್ಸ್ ಮಲ್ಟಿ ಕಲರ್ಡ್ ಇತ್ತು. ಬಟ್ ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯಿತು. ಅಂಡ್ ಆಫ್ ಕೋರ್ಸ್ ಶುಭಲಕ್ಷ್ಮಿ ಬ್ಯಾಕ್ ಅಗೇನ್. ಏನಮ್ಮ ಸೀಸನ್ ನಡೀತಾ ಇದೆ ನಿಂದು, ಫುಲ್ಲು ವರ್ಕ್ ಆಗ್ತಾ ಇದೆ. ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು. ಅಂಡ್ ಆಲ್ ಐ ಥಿಂಕ್ ಎವ್ರಿಬಡಿ ಡಿಡ್ ಎ ವಂಡರ್ಫುಲ್ ಜಾಬ್. ಸಂತು ಗುಡ್ ಶೋ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಾಜಿ. ಶುಭ, ಸಂತು ಅಂಡ್ ರಾಕೇಶ್ ಮೂರೂ ಜನ ಮಾಡಿದಂಥ ಒಂದು ಕಾಮಿಡಿ ಸಖತ್ ಮಜಾ ಕೊಡ್ತು ನಮಗೆ. ಆ್ಯಂಡ್ ಶುಭ ಅಳು ವೆರಿ ನೈಸ್. ಆ್ಯಂಡ್ ಪಾಪ ಬಂದು ಫಸ್ಟ್ ನೈಟ್ ಹಾಡು ಮಾಡೋದು ಎಗೇನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆಲ್ಲ ಟ್ವಿಸ್ಟ್ ಇರುತ್ತೆ ಅಂತ. ಆ್ಯಂಡ್ ಮಲ್ಲಿಕಾನೇ ಪ್ಲ್ಯಾನ್ ಮಾಡಿದಂಥ ಅದು, ಓ ಮೈ ಗಾಡ್, ಅದಂತ ಭಯಂಕರ ಟ್ವಿಸ್ಟ್. ಅದು ಚೆನ್ನಾಗಿರೋದು ಆ್ಯಕ್ಚುಲಿ. ಈ ಥರ ಒಂದು ತರಲೆ ಫಸ್ಟ್ ನೈಟಲ್ಲಿ ಯಾರಿಗಾದ್ರೂ ಹಿಂಗೆ ತರಲೆ ಮಾಡಿ ಅದನ್ನು, ಅದು ಫಾರ್ ಎವರ್ ಅದೊಂದು ಮೆಮೊರಿಲಿ ಉಳ್ಕೊಂಡ್ಬಿಡತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ಲವ್ ಸ್ಟೋರಿ ನಂಗೆ ತುಂಬಾ ಇಷ್ಟ ಆಯಿತು. ಮೀನಾಕ್ಷಿ ಥರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು. ಮಾವ. ಆ್ಯಂಡ್ ಓವರ್ ಆಲ್ ತುಂಬಾ ಮಜಾ ಕೊಡ್ತು, ತುಂಬಾ ಎಂಟರ್ಟೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ 6 ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್ ರಚೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ರಚೆ ಹೇಳ್ದಂಗೆ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ, ನಮ್ಮನ್ನ ನಗಿಸಿದ್ದಕ್ಕೆ. ಹೀಗೆ ನಗಿಸ್ತಾ ಇರಿ. ಅಂಡ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನವಗ್ರಹ, ನವರಾತ್ರಿ, ನವಶಕ್ತಿ, ಹಿಂಗೆ ಈ ಸೃಷ್ಟಿನಲ್ಲಿ 9 ಅನ್ನೋದಕ್ಕೆ ತುಂಬಾನೇ ಬೆಲೆ ಇದೆ. ಆದ್ರೆ ಈ 9 ಅನ್ನೋದ್ರ ಬಗ್ಗೆ ನನಗಾಕು ಸಿಕ್ಕಾಬಿಡೆ ಬೇಜಾರಿದೆ. ಯಾಕಂದ್ರೆ 9 ಗಂಟೆ ಆಯ್ತು ಅಂದ್ರೆ ನಾನು ಹೊರಡ್ಲೇಬೇಕಲ್ವಾ, ಏನ್ ಮಾಡೋದು? ಈಗ ಹೋಗಿ ಬರ್ತೀವಿ. ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ.